ಇಂದು ರಾಜ್ಯ ಸರ್ಕಾರದ ಮತ್ತೊಂದು ಗ್ಯಾರಂಟಿ ಯೋಜನೆಗೆ ಚಾಲನೆ ಸಿಗಲಿದೆ. ಬಹುನಿರೀಕ್ಷಿತ ಯುವ ನಿಧಿ ಯೋಜನೆ ನೋಂದಣಿಗೆ ಇವತ್ತು ಚಾಲನೆ ಕೊಡಲಾಗುತ್ತೆ. ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಮಹತ್ವಾಕಾಂಕ್ಷಿ ಯೋಜನೆ 5ನೇ ಗ್ಯಾರಂಟಿ ಯುವ ನಿಧಿ. ಪದವೀಧರರಿಗೆ 3,000 ರೂಪಾಯಿ ತಿಂಗಳಿಗೆ, ಡಿಪ್ಲೊಮಾ ಮಾಡಿದವರಿಗೆ ಯುವ ನಿಧಿ, ಅದು ನಿರುದ್ಯೋಗಿಗಳಿಗೆ. ಬ್ಯಾಂಕ್ವೆಟ್ ಹಾಲ್ನಲ್ಲಿ ಇವತ್ತು ಚಾಲನೆ ಸಿಗುತ್ತೆ. 2022-23ನೇ ಸಾಲಿನಲ್ಲಿ ಪದವಿ ಮತ್ತು ಡಿಪ್ಲೊಮಾ ಪಾಸ್ ಆಗಿರುವಂಥ ಯುವಕರಿಗೆ ನೋಡಿ, 2022-23ನೇ ಸಾಲಿನಲ್ಲಿ ಅವರು ಪಾಸ್ ಔಟ್ ಆಗಿರಬೇಕು. ಸೇವಾ ಸಿಂಧು ಪೋರ್ಟಲ್, ಬಾಪೂಜಿ ಸೇವಾ ಕೇಂದ್ರ, ಕರ್ನಾಟಕವನ್ನು ಇತರ ಸೇವಾ ಕೇಂದ್ರಗಳಲ್ಲಿ ನೋಂದಣಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಹಾಗಾದರೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ? ಯಾರೆಲ್ಲ ಅರ್ಹರಿದ್ದಕ್ಕೆ? ಕರ್ನಾಟಕದಲ್ಲಿ ಕನಿಷ್ಠ ಇವರು 6 ವರ್ಷದವರೆಗೂ ಕೂಡ ವಾಸ ಮಾಡಿರಬೇಕು. ನೋಡಿ, ಸರ್ಕಾರಿ ಅನುದಾನಿತ ಸಂಸ್ಥೆ, ಖಾಸಗಿ ವಲಯ, ಯಾರಾದರೂ ಉದ್ಯೋಗದಲ್ಲಿದ್ದು ನೀವು ಅವಾಗ ಅಲ್ಲಿ ಅಪ್ಲಿಕೇಶನ್ ಮಾಡೋಕ್ಕೆ ಹೋದರೆ ನಿಮಗೆ ಅವಕಾಶಗಳು ಇರೋದಿಲ್ಲ. ಹಾಗಾಗಿನೇ ಇನ್ನು 6 ತಿಂಗಳಾಗಿರಬೇಕು ನೀವು ಪೂರೈಕೆ ಮಾಡಿ ಡಿಗ್ರಿ ಮತ್ತು ಡಿಪ್ಲೊಮೋವನ್ನು. ಅಂದಾಜು 5.29 ಲಕ್ಷ ಫಲಾನುಭವಿಗಳಿಗೆ ಇದರ ಒಂದು ಅನುಕೂಲತೆಗಳಾಗುತ್ತೆ. ದಾಖಲೆಗಳು ಏನು ಬೇಕು ಅಂತ ಹೇಳಿದ್ರೆ, ನೀವು ಕರ್ನಾಟಕ ವಾಸಿ ಅಂತ ಹೇಳಿ ನಿರೂಪಿಸೋಕ್ಕೆ ದಾಖಲೆ ಬೇಕಾಗುತ್ತೆ. ಅದು ಆಧಾರ್ ಕಾರ್ಡ್ ಇರ್ಬೋದು, ನಿಮ್ಮ SSLC ಮತ್ತು PUC ಅಥವಾ CET ಆ ಒಂದು ಸರ್ಟಿಫಿಕೇಟ್ ಕೂಡ ಕೊಡಬೇಕಾಗತ್ತೆ. ಪಡಿತರ ಚೀಟಿ ಸಂಖ್ಯೆ ಕೂಡ ಬೇಕಾಗುತ್ತೆ. ಡಿಪ್ಲೊಮಾ ಅಭ್ಯರ್ಥಿಗಳು ಏನು ಮಾಡಬೇಕು ಅಂತಂದರೆ, ನಿಮ್ಮದು 8th 9th ಮತ್ತು SSLC. ಈಗ ಡಿಪ್ಲೊಮಾ ಅಂತಂದರೆ SSLC ಮೇಲೆ ನೀವು ಡಿಪ್ಲೊಮಾನ ಮಾಡಿದವರು ಇರ್ತಾರೆ. ಹಾಗಾಗಿ ಈಗ ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. SSLC ಅಂಕಪಟ್ಟಿ, PUC ಅಂಕಪಟ್ಟಿ, ಹಾಗೆ ಡಿಪ್ಲೊಮಾ ಪ್ರಮಾಣ ಪತ್ರ ಅಥವಾ ತಾತ್ಕಾಲಿಕ ಪ್ರಮಾಣ ಪತ್ರವನ್ನು ನೀವು ಅಲ್ಲಿ ಕೊಡಬೇಕಾಗತ್ತೆ.